ನೋಡಿ ಈ ಥರ ಇದೆ ದೇವ್ರ ಮನೆ. ಬಾಗ್ಲಾದ್ಮೇಲೆ ನೆಕ್ಸ್ಟ್ ಎಂಟರ್ ಆದಮೇಲೆ ನಿಮ್ಗೆ ರೆಡಿ ಆಗೋದೆಲ್ಲ ಮಿರರ್ ಇಲ್ಲೇ ಎಷ್ಟು ಹೆಂಗಿರುತ್ತೆ. ಓಕೆನಾ? ಸೊ ಹಾಯ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಮಿಸ್ಟರ್ ಮಜಾ ಮಾಡ್ತಿರೋ ನಮಸ್ಕಾರಗಳು. ಎಲ್ಲರೂ ಹೆಂಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ಅಂದರೆ ನಮ್ಮ ತಮ್ಮ ಬರ್ತಾ ಇದ್ದಾನೆ, ಗೋಪಿ ಬರ್ತಾ ಇದ್ದಾನೆ ರೂಮ್ಗೆ. ಸೊ ಬನ್ನಿ ಹೋಗೋಣ. ಬರ್ತಾ ಇದ್ದೀನಿ ಇವಾಗ, ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಸೊ ಬಂದ ನೋಡಿ ನಮ್ಮ ತಮ್ಮ. ಹಿಂಗೆ ಮುಂದೆ ರ್ಯಾಪಿಡೋ ಮತ್ತೆ ಆರಾಮ? ಆರಾಮ. ಏನು ಮಾಡ್ತಿದ್ದಿ? ಫುಲ್ ಜಾಲಿ. ಓದತ್ತೀನಿಲ್ಲ? ಹಾಂ. ಮತ್ತ ಏನು ಸ್ಪೆಷಲ್ ಇವತ್ತು? ಏನು ಮಾಡ್ರಿ ಸ್ಪೆಷಲ್ ಇವತ್ತು? ಪೂರಿ ಸಾಕು ಮಾಡ್ರಿ. ಎಲ್ಲ ನಮ್ಮ ಹೋಟೆಲ್ದಾಗಿಂದು ಪೂರಿ ಸಾಕು ಮಾಡ್ರಿ. ರೈಟ್, ಚಲೋ. ಮಂಡಳಿ ಅಂದ್ರೆ ಏನು? ಫ್ರೆಂಡ್ಸಾ? ಕುಟುಂಬ. ಸೊ ಬನ್ನಿ, ದಿಸ್ ಈಸ್ ಮೈ ಹೌಸ್ ಗೈಸ್. ನಾನು ನಿಮ್ಗೆ ಹೇಳಿರಲಿಲ್ಲ, ತೋರಿಸಿರ್ಲಿಲ್ಲ ಮನೆ ಹೆಂಗಿರುತ್ತಂತ. ಸೊ ದಿಸ್ ಈಸ್ ಮೈ ಹೌಸ್. ಇದು ಒಂದೇ ಇರೋದು, ಸಿಂಗಲ್ ಗ್ಯಾಸ್ ಇರೋದು ನಂದು, ಒಬ್ಬನೇ ಅಲ್ಲ. ಸೊ ಸಿಂಗಲ್ ಗ್ಲಾಸ್ ತೊಗೊಂಡಿದ್ದೀನಿ. ದಿಸ್ ಇಸ್ ಆಲ್ ಮೈ ಮೆಟೀರಿಯಲ್. ಈಗ ಯಾರೋ ಗೆಸ್ಟ್ ಬಂದರೆ ಇಲ್ಲೇ ಅದು ಸಿಂಕು. ನೆಕ್ಸ್ಟು ಗೈಸ್ ಇದು ನಮ್ಮದು ದೇವ್ರ ಮನೆ. ನೋಡಿ ಈ ಥರ ಇದೆ ದೇವ್ರ ಮನೆ. ಏನಿಲ್ಲ, ಒಂದು ಶಿವಂದು, ಒಂದು ಸರಸ್ವತಿ ಮತ್ತು ಲಕ್ಷ್ಮೀದು, ಮತ್ತು ಒಂದು ವೆಂಕಟೇಶ್ವರ ಅಷ್ಟೇ ಇಟ್ಟಿದ್ದು ಅಷ್ಟೇ. ಸೊ ನೆಕ್ಸ್ಟು ಇಲ್ಲಿ ಬಂದರೆ ದಿಸ್ ಈಸ್ ಮೈ ಇದು ಬಾಗ್ಲಾದ್ಮೇಲೆ ನೆಕ್ಸ್ಟು ಎಂಟ್ರ್ ಆದಮೇಲೆ ನಿಮ್ಗೆ ಈ ಥರ ಇದು ಸಿಗುತ್ತೆ. ಅಂದರೆ ಟಿ ವಿ ಇಲ್ಲ, ಟಿ ವಿ ಏನಂಗೆ ಬೇಕಾಗಿಲ್ಲ. ಸೊ ದಿಸ್ ಈಸ್ ಮೈ ತಗೊಂಡು ಒಂದು 12 ದಿವಸ ಆಯಿತು. ಇದು ಫ್ಯಾನು, ಇದು ಚೇರ್ ನಂದು. ಸೊ ನೆಕ್ಸ್ಟ್ ಬಂದರೆ ನಂದು ಬೆಡ್ರೂಮು. ಸಾರಿ, ದಿಸ್ ಈಸ್ ಮೈ ಬೆಡ್ರೂಮ್. ಕಬೋರ್ಡಲ್ಲಿ ನೆಕ್ಸ್ಟು ಇದು ನಂದು ಬೆಡ್ಡು. ಇದು ಸ್ವಲ್ಪ ಏನಾದರೂ ವರ್ಕ್ ಇದ್ರೆ ಇಲ್ಲಿ ಮಾಡ್ತೀನಿ. ನೆಕ್ಸ್ಟ್ ಬ್ಯಾಗಲ್ಲಿ ಇಡು. ದಿಸ್ ಇಸ್ ಕಬೋರ್ಡ್. ಓಕೆ, ಕಬೋರ್ಡ್ ನಂದು. ನೆಕ್ಸ್ಟ್ ಇಲ್ಲಿ ಏನಾದರೂ ಬಂದರೆ ಇದು ನಂದು ಇದು ಮಿರರು. ಇದು ರೆಡಿ ಆಗೋದೆಲ್ಲ ಮಿರರ್ ಇಲ್ಲೇ. ಸೊ ಹೆಂಗಿದೆ ಗೈಸ್ ಹೇಳಿ. ಇದೇನು ಮ್ಯಾಗೆ ಉಂಟು ನಾನು. ಸೊ ಲವ್ಲಿ. ಮತ್ತು ನೆಕ್ಸ್ಟ್ ನಿಮಗೆ ವಾಶ್ರೂಮ್ ಒಂದು ಈ ಥರ ಇದೆ ವಾಶ್ರೂಮು. ಸೊ ಬನ್ನಿ, ಇವಾಗ ನಾವು ನೆಕ್ಸ್ಟು ಪೂರಿ ಸಾಕು ಮಾಡೋಣ. ಅದಕ್ಕೆ ಬೇಕಾದ ಮಟೀರಿಯಲ್ ಎಲ್ಲ ಆಲ್ರೆಡಿ ಎಲ್ಲ ಮನೇಲಿ ಇದೆ. ಬಟ್ ಏನೋ ಒಂದು ಮಿಸ್ಸಿಂಗ್ ಐತಂದರೆ ಎಳ್ಳು ಇಲ್ಲ, ಎಲ್ಲ ಇದೆ. ಸೊ ಇದರಲ್ಲಿ ನನಗೆ ಎಳ್ಳಿಲ್ಲ. ಎಳ್ಳು ಒಂದು ತರಬೇಕು, ಅಂಗಡಿ ಹೋಗ್ಬಿಟ್ಟು ಎಳ್ಳು ತರಬೇಕು. ತಂದಮೇಲೆ ಕಾಜು ಇಲ್ಲ, ಬಾದಾಮ್ ಅದ, ಮತ್ತು ಒಂಥರ ಕಿಸ್ಮಿಸ್ ಅದ. ಸೊ ಬನ್ನಿ, ಇವತ್ತಿಂದು ವಿಡಿಯೋದಲ್ಲಿ ನಾನು ಪೂರಿ ಮತ್ತು ಸಾಗು ತೋರಿಸ್ತೀನಿ ಹೆಂಗೆ ಮಾಡಬೇಕು ಅಂತ. ಸೊ ಲೆಟ್ಸ್ ಗೋ. ಸೊ ಗೈಸ್, ನಾವು ಇವಾಗ ಪೂರಿ ಮತ್ತು ಸಾಗನ್ನ ಹೆಂಗೆ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ನಿಮಗೂ ಬರ್ಬೋದು ಮೋಸ್ಟ್ಲಿ, ಬಟ್ ಅದು ನಮ್ಮ ಸ್ಟೈಲಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗಂತ. ಸೊ ಬನ್ನಿ. ನಾನು ಒಂದು 4 ಈರುಳ್ಳಿ, 3 ಸಾಕು, 3 ಈರುಳ್ಳಿ ಮತ್ತು 3 ಟೊಮಾಟೊ, ಮತ್ತು ಇದು ಪತ್ತ ಗೋಬಿ. ನೆಕ್ಸ್ಟ್ ಇದು ಪಾಲಕ್ ಆದಮೇಲೆ ಇದು ಪಾಲಕ್, ಅದಾದಮೇಲೆ ಮೆಣಸಿನ್ಕಾಯಿ, ಮತ್ತು ಬೆಳ್ಳುಳ್ಳಿ, ಮತ್ತು ಅಲ್ಲ, ಇದು ಶೇಂಗಾ, ಮತ್ತು ಇದು ಎಳ್ಳು. ಎಳ್ಳನ್ನು ನಾನು ಹುರ್ಕೊಂಡು ನೆಕ್ಸ್ಟ್ ಅದು ಮಿಕ್ಸಿಗೆ ಹಾಕಿದ್ಮೇಲೆ ಅದು ಮಸಾಲ ರೆಡಿ ಆಗುತ್ತೆ. ಸೊ ಬನ್ನಿ, ನಿಮಗೆ ಇದೆಲ್ಲ ಕಟ್ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ಸ್ಟೆಪ್ಸ್ ಏನಂತ ತೋರಿಸ್ತೀನಿ. ಸರ್, ಎಳ್ಳು ಮತ್ತು ಶೇಂಗಾನ ಹುರ್ಕೊತಾ ಇದೀವಿ ನೋಡಿ ಗೈಸ್. ಇದೆಲ್ಲ ಆದಮೇಲೆ ನೆಕ್ಸ್ಟು 2 ಹಾಲು ತೊಗೊಂಡು ಅದಕ್ಕೆ ಏನಂತಾರೆ ಕುದಿಸ್ಬೇಕು, ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿದ್ಮೇಲೆ ಅದನ್ನು ಚೆನ್ನಾಗಿ ಪುಡಿ ಪುಡಿಯಾಗಿ ಕೈಯಿಂದ ಒಂದು ಪುಡಿ ಮಾಡಬೇಕು. ಓಕೆನಾ?
ನೆಕ್ಸ್ಟ್ ರೈಟ್ ಎಸ್. ಇನ್ನೊಂದು ಕಡೆ ನಾವು ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಮಾಡ್ಕೊಬೇಕು. ಏನಂತಾರೆ ಅದಕ್ಕೆ ನಂಗೆ ಗೊತ್ತಾಗ್ತಿಲ್ಲ, ಏನಂತಾರೆ ಅದಕ್ಕೆ ಹಿಟ್ಟು ಕಲಿಸ್ಕೋಬೇಕು. ರೈಟ್. ಒಂಚೂರು ಒಂದು ವರ್ಡ್ಸ್ ಹಂಗೆ ಬರಲ್ಲ, ಅದು ನೆನಪೋಗ್ಬಿಡ್ತವೆ. ಸರಿನಾ? ಓಕೆ. ಹಿಟ್ಟು ಚೆನ್ನಾಗಿ ಕಲಿಸ್ಕೊಬಿಟ್ಟು ನೀರನ್ನು ಹಾಕ್ಬಿಟ್ಟು ನಾದಬೇಕು. ಹಿಟ್ಟನ್ನು ಕರೆಕ್ಟಾಗಿ ನಾದಬೇಕು. ಓಕೆನಾ? ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು ಅನ್ಕೊತೀನಿ. ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸರಿನಾ? ಬಟ್ ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ. ಓಕೆ. ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಹುರ್ಕೊಂಡಿರೋ ಶೇಂಗಾ ಮತ್ತು ಎಳ್ಳನ್ನು ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಅದೇ ಮಿಕ್ಸಿಗೆ ಇನ್ನೊಂಚೂರು ಸ್ವಲ್ಪ ಕೊಬ್ಬರಿನ ಹಾಕೋಣ. ಸೊ ಮಿಕ್ಸಿ ಮಾಡೋಣ ನೀವು ಬನ್ನಿ ಇವಾಗ. ಗೈಸ್, ಇನ್ನೊಂದು ಕಡೆ ನಾವು ತೇಜ್ಪತ್ತ ಮತ್ತು ಕೊರಿಯಂಡರ್ ಸೀಡ್ಸು, ಲವಂಗ ಮತ್ತು ಮೆಣಸನ್ನ ನಾವು ಫ್ರೈ ಮಾಡ್ಕೊತೀವಿ. ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಜಾರ್ ಹಾಕೊತೀನಿ. ಓಕೆನಾ? ರೆಡಿ. ಗೈಸ್, ಇವಾಗ ನಮ್ದೆಲ್ಲ ಸೆಟ್ ಆಗಿದೆ. ಆಲ್ ಸೆಟ್ಟು. ಇವಾಗ ಅಡುಗೆ ಪಾರ್ಟ್ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಇವಾಗ ಎಣ್ಣೆ ಹಾಕೋಣ. ನಮ್ಮ ತಮ್ಮ ಮಾಡ್ತೀನಿ ನೋಡಿ, ಅವ್ನು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಿದ್ದಾನೆ. ಓಕೆ. ನೆಕ್ಸ್ಟು ಎಣ್ಣೆ ಹಾಕೋಣ ಇದಕ್ಕೆ. ಇವಾಗ ನಾವು ರೈ ಹಾಕ್ತಾ ಇದ್ದೀವಿ. ರೈ ಹಾಕಿದ್ಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಜೀರಾ ಹಾಕೊಬೇಕು. ಜೀರಾ ಹಾಕೊಂಡ್ಮೇಲೆ ನೆಕ್ಸ್ಟು ಕರಿಬೇವು ಸೋನೆ ಮಾಡ್ಕೊಂಡು ಇದು ಆಗ್ತಿದೆ. ರೈಟ್. ಗೈಸ್, ನೆಕ್ಸ್ಟ್ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಅದಕ್ಕೆ. ಈರುಳ್ಳಿ ಹಾಕಿದ ಸ್ವಲ್ಪ ಕೆಂಪು ಈರುಳ್ಳಿ ಸ್ವಲ್ಪ ಕೆಂಪು ರೆಡ್ ಕಲರ್ಗೆ ಚೇಂಜ್ ಆಗಬೇಕು. ಅಲ್ಲಿವರೆಗೆ ನಾವು ಫ್ರೈ ಮಾಡ್ತಾನೆ ಇರಬೇಕು. ಅದ್ರ ನೆಕ್ಸ್ಟು ನಾವು ಗೋಬಿ ಹಾಕ್ಕೊಂಡ್ವಿ. ಪತ್ತ ಗೋಬಿ ಹಾಕ್ಕೊಂಡ್ವಿ. ಪತ್ತ ಗೋಬಿ ಹಾಕ್ಕೊಂಡು ಅದು ಸ್ವಲ್ಪ ರೆಡ್ ಕಲರ್ಗೆ ಬರಬೇಕು. ಇವಾಗ ಕೆಂಪಗಾಗಬೇಕು ಸ್ವಲ್ಪ ಅದು. ನೆಕ್ಸ್ಟ್ ಪಾಲಕ್ ಹಾಕ್ತಾಯಿದ್ದೀವಿ. ರೈಸ್ ಅದಾದಮೇಲೆ ಸ್ವಲ್ಪ ಟೊಮೊಟೊನ ಹಾಕ್ಕೊಳ್ಳಿ. ನಾವು ಸುಲ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಪುಡಿ ಮಾಡಬೇಕು. ಫುಲ್ಲು ಪುಡಿ ಮಾಡಬೇಕು. ಓಕೆ ಗೈಸ್, ಇಲ್ಲಿ ನೋಡಿ ಈರುಳ್ಳಿ ಫುಲ್ ಫ್ರೈ ಆಗಿದೆ ನೋಡಿ. ನೆಕ್ಸ್ಟ್ ಇವಾಗ ನಾವು ಅದಕ್ಕೆ ಹಳದಿ ಹಾಕ್ಕೊಬೇಕು. ಚೂರು ಹಳದಿ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು. ನಿಮ್ಗೆ ಸ್ವಲ್ಪ ಸ್ಪೈಸಿ ಬೇಕು ಅಂದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಇಲ್ಲ ಮೀಡಿಯಮ್ ಬೇಕು ಅಂತಂದರೆ ಅಷ್ಟೇ ಹಾಕ್ಕೊಳ್ಳಿ. ಕಡಿಮೆ ಹಾಕ್ಕೊಳ್ಳಿ ಚೂರು. ಫ್ರೈ ಮಾಡ್ಕೋಬೇಕು. ಅದಕ್ಕೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಗೈಸ್, ಅದಕ್ಕೆ ಮಸಾಲ ಹಾಕ್ತಾಯಿದ್ದೀವಿ. ಇವಾಗ ಶೇಂಗಾ ಮತ್ತು ಎಳ್ಳಿದು ಮಸಾಲ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ತಾಯಿದ್ವಿ. ಅದು ಹಾಕ್ಕೊಂಡು ಸ್ವಲ್ಪ ಮತ್ತೆ ತಿರುಗಿಸ್ಕೊಳ್ಳಿ ಚೆನ್ನಾಗಿ. ಇದರಿಂದಲೇ ಟೇಸ್ಟ್ ಬರ್ತದೆ ಸಾಗಿ ಅಂತ. ಇದರಿಂದ ಟೇಸ್ಟ್ ಬರ್ತದೆ ಸಾಗಿ. ಇದು ಮಸಾಲ ಮಾಡಿದಾರಲ್ಲ, ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಮದು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಲೇಬೇಕು ನಾನು. ಇದು ರೆಸಿಪಿ ಇದ್ರ ಬಗ್ಗೆ ಆ್ಯಕ್ಚುಲಿ ಇದು ನಾವು 30 ವರ್ಷದಿಂದ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಹೋಟ್ಲಲ್ಲಿ. ನಮ್ಮ ಹೋಟ್ಲ್ ಹೆಸರು ಕೃಷ್ಣ ಹೋಟೆಲ್ ಅಂತ, ಬಸವಕಲ್ಯಾಣಲ್ಲಿ ಇರೋದು. ಗೋಲ್ಡ್ ಮಾರ್ಕೆಟಲ್ಲಿ ಇರೋದು ನಮ್ಮದು. ಗೋಲ್ಡ್ ಮಾರ್ಕೆಟ್, ಬಸವಕಲ್ಯಾಣ ಗೋಲ್ಡ್ ಮಾರ್ಕೆಟ್ ಅಂತ ಹೋದ್ರೆ ಕೃಷ್ಣ ಹೋಟೆಲ್ ಅಂದರೆ ಯಾರು ಬೇಕಾದ್ರೆ ಹೇಳ್ತಾರೆ ನಿಮಗೆ. ಇದು ಹೋಟೆಲ್ ಸ್ಟಾರ್ಟ್ ಮಾಡಿ
30 ಇಯರ್ಸ್ ಆಯಿತು, 30+ ಇಯರ್ಸ್ ಆಯಿತು. ಅಪ್ಪನ ಏಜ್ ನನ್ನ ನೋಟಿ ಇದ್ದಾಗಿರೋದು ಹೋಟೆಲ್ ಅದು. ನಮ್ದು ಆ್ಯಕ್ಚುಲಿ ನಮ್ಮಪ್ಪ ಸ್ಟಾರ್ಟ್ ಮಾಡಿದ್ದು 20 ಏಜ್ಗೆ ಅನ್ಕೋತೀನಿ. 20 ಏಜ್ಗೆ ಆ್ಯಕ್ಚುಲಿ ನಮ್ದು 2 ಹೋಟೆಲ್ ಇದ್ವು. 20 ಏಜ್ಗೆ ನಮ್ಮ ಅಪ್ಪ ಹೋಟೆಲ್ ಸ್ಟಾರ್ಟ್ ಮಾಡಿದ್ರು. ಒಂದು ಗಾಂಧಿ ಚೌಕಲ್ಲಿ ಇತ್ತು, ಅಂದರೆ ಬಸವಕಲ್ಯಾಣ ಗಾಂಧಿ ಚೌಕಲ್ಲಿ ಇತ್ತು. ನೆಕ್ಸ್ಟು ಇದು 30 ಇಯರ್ಸಿಂದ ಇದೇ ರೆಸಿಪಿ ಮಸಾಲಾನು ನಾವು ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವಿ. ಸೊ ನೋಡಿ ಹೆಂಗಿರುತ್ತೆ ಅಂತ ನಿಮ್ಗೆ ಇನ್ನೂ ತೋರಿಸ್ತೀನಿ. ಇದರಾದ್ಮೇಲೆ ಇನ್ನೂ ಸ್ವಲ್ಪ ಮಟೀರಿಯಲ್ ಹಾಕಬೇಕು, ಅದನ್ನು ತೋರಿಸ್ತೀನಿ ನಿಮಗೆ. ಗೈಸ್, ಇವಾಗ ನಾವು ಬಾಯ್ಲ್ ಮಾಡ್ಕೊಂಡ್ರೆ ಹಾಲುವನ್ನು ಇವಾಗ ಅದನ್ನು ಹಾಕ್ತಾ ಇದ್ದೀವಿ ಒಳಗಡೆ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಈಗ ಬಾಯ್ಲ್ ಇರಲಿಲ್ಲ, ಈ ಬಾಯ್ಲ ಮಾಡತ್ತೀವಿ ಸ್ಲೇಕಂತದ. ನಮ್ಮ ಹೋಟೆಲ್ ದೊಡ್ಡ ಕಡೆ ಇರ್ತದೆ, ಕಡೆದಾಗ ಮಾಡಿದೆವು ಅಂದ್ರೆ ರಪ್ಪ 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 ಪಪ್ಪ ಹೊಡೆಯೋದು. ಕಡೆ ಬೇಕಿಲ್ಲ, ಸಣ್ಣ ಕಡೆ ಇದೆ, ದೊಡ್ಡ ಕಡೆ ಬೇಕಾಗಿತ್ತು ನಮ್ಗೆ. ಆ್ಯಕ್ಚುಲಿ ದೊಡ್ಡ ಕಡೆ ಇದ್ರೆ ಸ್ವಲ್ಪ ಅದು ತಿರುಗಿಸ್ಲ ಚಲೋ ಬರ್ತದೆ. ಮತ್ತು ಅದು ಮಾಡೋದು ನೋಡ್ರಿ ಒಂಥರ ಹಂಗೆ ಇದಾಗಲಿ ಅನ್ಸಿತ್ತು. ರಪ್ಪ 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 ಹಿಡಿತದ ಕಡೆ ಇದ್ರೆ. ಸಾಕಿಷ್ಟು ನೀರು. ನೆಕ್ಸ್ಟ್ ಇದಕ್ಕೆ ನಾವು ಉಪ್ಪು ಮತ್ತು ಮಸಾಲೆಗಳು ಹಾಕ್ಕೊಂಡ್ರೆ ನಮ್ಮ ಸಾಕು ರೆಡಿ ಆಗುತ್ತೆ. ಫೈನಲಿ ರೆಡಿ ಆಗುತ್ತೆ. ನೆಕ್ಸ್ಟ್ ಇವಾಗ ನಾವು ಮಸಾಲ ಹಾಕ್ಕೊಂತಿದ್ವಿ, ಗರಂ ಮಸಾಲ ಮತ್ತು ಸಾಲ್ಟ್ ಹಾಕ್ಕೊಬೇಕು. ಈಗ ನಿಮ್ಮ ರುಚಿಗೆ ತಕ್ಕಂಥ ಸಾಲ್ಟ್ ಹಾಕೊಳ್ಳಿ. ಸ್ವಲ್ಪ ಜನ ಜಾಸ್ತಿ ಸಾಲ್ಟ್. ನೆಕ್ಸ್ಟು ಕೊತ್ತಂಬರಿ, ಕಟ್ ಮಾಡಿರೋ ಕೊತ್ತಂಬರಿ ಎಲ್ಲ ಹಾಕ್ಕೊಳ್ಳಿ. ಇವಾಗ ಫ್ಯೂ ಸೆಕೆಂಡ್ಸಲ್ಲಿ ನಮ್ಮ ಸಾಗು ರೆಡಿ ಆಗುತ್ತೆ. ನೋಡಿ ಯಾವ ಥರ ಬಂದಿದೆ ಇವಾಗ ಟೇಸ್ಟ್. ಇನ್ನೂ ಕಲರ್ ಬರುತ್ತೆ. ಕಲರ್ ಬಂದಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಕಲರ್ ಬರುತ್ತೆ ಅಂತ. ಸೊ ನೆಕ್ಸ್ಟ್ ಇವಾಗ ನಾವು ಪೂರಿನ ಲಟ್ಟಿಸ್ಕೊಬೇಕು. ಪೂರಿ ರೆಡಿ ಮಾಡ್ತೀವಿ. ಪೂರಿ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಪೂರಿ ಮತ್ತು ಸಾಕು ಟೇಸ್ಟ್ ಹೆಂಗಿರುತ್ತೆ. ಓಕೆನಾ? ಸೊ ರೆಡಿ ಗೈಸ್. ಇವಾಗ ನೋಡಿ ಗೋಧಿ ಹಿಟ್ಟನ್ನು ಇವಾಗ ಚೆನ್ನಾಗಿ ಇದು ಮಾಡ್ಕೋಬೇಕು, ಮಾಲಿಶ್ ಮಾಡ್ಕೋಬೇಕು. ಮಾಲಿಶ್ ಅಂತಾರೆ ನಮ್ಮ ಕಡೆ, ಮಾಲಿಶ್. ಮತ್ತೆ ಇಲ್ಲದ ಈಗ ಹಸಿ ಥರ ಬೆತ್ತು ರೈಸ್ ರೆಡಿ ಆಗ್ತಿದೆ ನೋಡಿ. ಅದು ಉಂಡೆಗಳು ಮಾಡ್ಕೋಬೇಕು, ಚಿಕ್ಕ ಉಂಡೆಗಳು ಮಾಡ್ಕೋಬೇಕು. ಅದಕ್ಕೆ ಮಾಡ್ತಾವನು ಈ ಥರ, ಗೊತ್ತಾಯ್ತಾ? ಚಿಕ್ಕ ಉಂಡೆಗಳು ಮಾಡ್ಕೋಬೇಕು ಇದರದ್ದು, ಒಂದು ಅಂತ ಇವಾಗ. ಸೊ ಉಂಡೆಗಳು ಮಾಡಿಕೊಂಡು ನೆಕ್ಸ್ಟು ಪೂರಿ ಲಟ್ಟಿಸ್. ಈ ಥರ ನಾವು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಮಾಲಿಶ್ ಮಾಡ್ಕೊಬೇಕು. ನಮ್ಮ ಹೋಟೆಲಲ್ಲಿ ಒಳ್ಳೆ ಚಿಕ್ಕದಿರ್ತವೆ. ನಮ್ಮ ಹೋಟೆಲೆಲ್ಲ ಚಿಕ್ಕ ಉಳ್ಳೆಗಳು ಇರ್ತವೆ. ಇಲ್ಲಿ ಸ್ವಲ್ಪ ನಾವು ಮನೇಲಿ ಮಾಡ್ಕೊತಿದ್ದೀವಲ್ಲ, ದೊಡ್ಡ ಪೂರಿ ಹಾಕ್ಕೊತೀವಿ. ಸೊ ನೆಕ್ಸ್ಟ್ ಬನ್ನಿ ಲಟಸ್ ಬೆಳ್ಳುಳ್ಳಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿ ಮಾಡ್ತಾನಲ್ಲ ಈ ಥರ ರೌಂಡಾಗಿ ಮಾಡ್ಕೊಬೇಕು. ರೌಂಡಾಗಿ ಮಾಡ್ಕೊಂಡು ನೋಡಿ ಎಷ್ಟು ಕರೆಕ್ಟಾಗಿ ಬರ್ತಾಯಿದೆ ಅದ್ರ ಸೈಜು, ರೌಂಡಾಗಿ ಬರ್ತಿದೆ ನೋಡಿ. ಅದು ಮಾಡಿದ್ದಾನೆ ನೋಡಿ, ಎಷ್ಟು ಪೂರಿಗಳೆಲ್ಲ ಮಾಡಿದ್ದಾನೆ, ರೌಂಡಾಗಿ ಮಾಡಿದ್ದಾನೆ. ಸೊ ನೋಡಿ ಇನ್ನೊಂದ್ಸತಿ ನೋಡಿ, ಈ ಥರ ಮಾಡಿಕೊಂಡು ಸೊ ಬನ್ನಿ ಇವಾಗ ಪೂರಿ ಹಾಕ್ಬಿಡೋಣ. ಆಶೀರ್ವಾದ ಆಟೋ ಸ್ವಲ್ಪ ಇದು ಉಬ್ಬಲ್ಲ ಪೂರಿ ಉಬ್ಲತ್ತವ ನೋಡ್ದು. ನಮ್ಮ ಹುಡುಗ ಆಟೋದಿಲ್ಲ.
ಸ್ವಲ್ಪ ಮ್ಯಾಲೆ ಬೇಯೋದಕ್ಕಿಂತ ಕೆಳಗೆ ಬೇಯ್ಬೇಕು. ಪೂರಿ ಕೆಳಗಡೆ ಹೊಟ್ಟೆ ಬೇಯ್ಬೇಕು. ಹೊಟ್ಟೆ ಖರಾಬ್ ಆಗಲ್ಲ. ಹೊಟ್ಟೆ ಖರಾಬ್ ಆಗಲ್ಲ, ರೈಟ್. ನೋಡಿಲ್ಲ ಅಂದ್ರೆ ಹೋಟೆಲ್ ಹೆಂಗಿರ್ತಾವ ಪೂರ ಕೆಳ ಬೆಳ್ಳಾಗಿರ್ತಾವ ಮಂದಿ, ಅದಕ್ಕೆ ಬೆಳ್ಳು ಅಪ್ಪ ಪೂರಿ ಸರಿಯಾಗವ ಅಂತಂತ. ಸ್ವಲ್ಪ ಎಣ್ಣೆ ಇದಾಗಿರ್ತದ, ತಣ್ಣಗಿರ್ತದಲ್ಲ, ಸ್ವಲ್ಪ ವೇಟ್ ಮಾಡಿ. ಗೈಸ್ ಫೈನಲಿ ಸಾಗು ರೆಡಿಯಾಗಿದೆ, ಮತ್ತು ನಿಂಬೆಹಣ್ಣಿದೆ, ಪೂರಿ ರೆಡಿಯಾಗಿದೆ. ಸೊ ಗೈಸ್ ಟೇಸ್ಟ್ ಮಾಡೋಣ ಬನ್ನಿ. ಇವಾಗ ಪೂರಿ ಮತ್ತು ಸಾಗು ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ನೋಡಿಸ್ತೀನಿ ಇವಾಗಲೇ. ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಡು. ಸಾಕು ಬ್ರೋ. ಸೂಪರ್. ಸೇಮ್ ನಮ್ಮ ಹೋಟೆಲ್ ಟೈಪ್ ಬಂದಿದೆ. ಹೆಂಗಿಲ್ಲ ಟೇಸ್ಟ್? ಸೂಪರ್. ಅಂದ್ರೆ ಹೋಟೆಲ್ ಅಪ್ಲೇ ಇರ್ಲಕ್ಕಿಲ್ಲ. ಏನೋ ಅಪ್ಪ ಹೆಂಗೆ ಮಾಡ್ತಾರ, ನಾ ಅಪ್ಪ ನಂಗೆ ಹೊಸ ಹೆಂಗೆ ಮಾಡ್ತಾರಲ್ಲ ಹಂಗೆ ಇದೆ. 30 ಪೂರಿ ಮೇಲೆ ಅವಲ್ಲ. ನಮ್ಮ ಹೋಟೆಲ್ ಹೆಂಗೆ ಮಾಡ್ತಾರ ಟೇಸ್ಟ್ ಸಕ್ಕತ್ತಾಗೈತೆ. ಒಂದ್ಸತಿ ನೀವು ವಿಸಿಟ್ ಮಾಡಿ ಕೃಷ್ಣ ಹೋಟೆಲ್ಗೆ. ಟೇಸ್ಟ್ ಬರಬೇಕಂದ್ರೆ 30 ವರ್ಷದ ಹಳೇದು ರೆಸಿಪಿ ಇದು. ಫೇಮಸ್ ಅದಾನೆ ಅಲ್ಲ ಇಡ್ಲಿ ವಡಾ ಪೂರಿ ಪೂರ ಮಾರ್ಕೆಟ್ ಅಲ್ಲಿ. ನಮ್ಮ ಹೋಟೆಲಲ್ಲಿ ಫೇಮಸ್ಸೇ ಪೂರಿ. ಸೊ ಲಾಸ್ಟ್ ಇಲ್ಲಿಗೆ ನಂದು ವಿಡಿಯೋ ಕ್ಲೋಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಓಕೆ, ಹೆಂಗಿತ್ತು ಅಂದ್ಬಿಟ್ಟು ನೀವು ಒಂದ್ಸತಿ ಮಾಡಿ ನೋಡಿ, ಪೂರಿ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ನೋಡಿ. ಓಕೆ, ಬಾಯ್, ಗುಡ್ ನೈಟ್.